ಪ್ರವಾಸಕ್ಕೆ ಬಂದಿದ್ದ ಇಬ್ಬರು ವಿದ್ಯಾರ್ಥಿಗಳು ಕಾವೇರಿ ನದಿಯಲ್ಲಿ ಮುಳುಗಿ ಜಲಸಮಾಧಿಯಾಗಿರುವ ಘಟನೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಲಕಾಡು ನಿಸರ್ಗಧಾಮ ಕಾವೇರಿ ನದಿಯಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಪ್ರವಾಸಕ್ಕೆ ಬಂದಿದ್ದ 15 ವರ್ಷದ ಚಾರ್ವಿ ಮತ್ತು 16 ವರ್ಷದ ರಮ್ಯಾ ಮೃತರಾಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿನಿ ಸುಚಿತ್ರಾ ಸ್ಥಿತಿ ಗಂಭೀರವಾಗಿದೆ. ತಲಕಾಡು ಕಾವೇರಿ ನಿಸರ್ಗಧಾಮಕ್ಕೆ ಪ್ರವಾಸಕ್ಕಾಗಿ ಬೆಂಗಳೂರಿನ ಚಾಮರಾಜಪೇಟೆ ಅಕ್ಷಯ ಎನ್ಜಿಒ ಸಂಸ್ಥೆಯ 71 ವಿದ್ಯಾರ್ಥಿಗಳು ಬಂದು ಕಾವೇರಿ ನದಿ ನೀರಿನಲ್ಲಿ ಆಟ ಆಡುತ್ತಿದ್ದಾಗ 3 ಜನ ಹೆಣ್ಣು ಮಕ್ಕಳು ನೀರಿನಲ್ಲಿ ಮುಳುಗಿದ್ದಾರೆ. ಹೇಳಿದ್ವಿ ನಾವು ಹಿಂಗೆ ಆಂಬುಲೆನ್ಸ್ ಫೋನ್ ಮಾಡಿ ಅಂತ ಹೇಳಿದ್ರೆ ಸರ್ ನೀವೇ ನೋಡ್ಕೊಳ್ರಿ ಅಂತ ನಮ್ಗೆ ಹೇಳಿದ್ರು ಅವರು. ಆ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ನಾವೇ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದ್ರಲ್ಲಿ 2 ಮಗು ಸತ್ತೋಗೈತೆ, 1 ಮಗು ಬದುಕೋಗೈತೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಈಗ ನೋಡ್ಕೋತಾ ಇಲ್ಲ, ಸುಮ್ಮನೆ ಇಲ್ಲಿ ಕಡ್ಡಿ ಎಲ್ಲ ಹಚ್ಕೊಂಡು ಕುಂತ್ಕೋತಾರ. ಇಲ್ಲಿ ಅಲ್ಲಿ ಮಕ್ಳೆಲ್ಲ ಆಡ್ತಾರ, ಯಾರು ಅಂತ ಯಾರು ಇವಾಗಲೇ ನೋಡ್ರಿ, ಇವಾಗಲೇ ನೋಡ್ರಿ ಆಟ ಆಡ್ತಾರ. ಇಲ್ಲಿ ಒಬ್ರು ಅವ್ರನ್ನೆಲ್ಲ ಕುಂತ್ಕೊಂಡು ಅವ್ರ ಮೊಬೈಲ್ ನೋಡ್ತಾ ಯಾರು ನೋಡ್ತಾರ, ಅಲ್ಲಿ ಯಾರು ಮಕ್ಳೆಲ್ಲ ಆಡ್ತಿದ್ರೆ ಇವಾಗಲೇ ನೋಡ್ರಿ. ಎಲ್ಲರಿಗೂ ಬಿಟ್ಟವ್ರಿ ಮಕ್ಕಳನ್ನ, ಎಲ್ಲರಿಗೂ ಬಿಟ್ಟವ್ರು ನೋಡ್ರಿ ಮಕ್ಕಳನ್ನ. ನಾಳೆ ಏನಾದ್ರು ಆಗಿ ಸತ್ರೆ ಇವ್ರು ಕೊಡ್ತಾರ ನಮ್ಗೆ ಹಾನಿನ, ಮಕ್ಳು ಹಾನಿನ? ಇವ್ರು ಕೊಡಲ್ಲ ಹಾನಿನ. ಇವ್ರು ಸಂಬಳ ತಗೊಂಡು ಆರಾಮಾಗಿ ಕೆಲಸ ಮಾಡ್ತಾರೆ. ಇವ್ರು ಸಂಬಳ ತಗೊಂಡು ಆರಾಮಾಗಿ ಕೆಲಸ ಮಾಡ್ತಾರೆ ಇವರು. ಯಾರು ಇದಕ್ಕೆಲ್ಲ ಕಾರಣ? ವಿದ್ಯಾರ್ಥಿನಿಯರು ಕಿರಿಚಿಕೊಂಡಾಗ ಸ್ಥಳದಲ್ಲಿದ್ದ ಸ್ಥಳೀಯರು ಈಜಿಕೊಂಡು ಹೋಗಿ ರಕ್ಷಣೆ ಮಾಡಿ ನದಿಯಿಂದ ವಿದ್ಯಾರ್ಥಿನಿಯರನ್ನ ಹೊರಗೆ ತೆಗೆದು 3ರನ್ನ ತಲಕಾಡು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನಿಸಿದ್ದಾರೆ. 3ರಲ್ಲಿ 2 ಹೆಣ್ಣು ಮಕ್ಕಳು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ಮತ್ತೊಬ್ಬ ವಿದ್ಯಾರ್ಥಿನಿ ಸುಚಿತ್ರಾರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ದೇಹಗಳನ್ನ ಮೈಸೂರಿನ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ರವಾನಿಸಲಾಗಿದೆ. ಈ ಸಂಬಂಧ ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.